ಅಮ್ಮರ ಮನ್ಯಾಗ ಅಡಿಗೆ ಎಲ್ಲ ಆತ್ರಿ? ಹೌದನವ, ಚಲೋ ಆತು ಬಿಡು. ಇನ್ನೊಂದು ಅರ್ಧ ತಾಸು ಹೋಗ್ಲಿತ್ತಡಿ. ನಾಷ್ಟ ಲೇಟಾಗಿ ಮಾಡೈತಲ್ಲ, ಇನ್ನೂ ಹಸು ಇಲ್ಲ. ಇನ್ನೊಂದು ಅರ್ಧ ತಾಸು ಹೋದ್ಮೇಲೆ ಊಟ ಮಾಡಕ್ಕೆ ಬರ್ತೈತೆ ಅವ್ರವ. ನೀವೀಗ ಸದ್ಯಕ್ಕೆ ನಿಮ್ದು ಏನು ಕೆಲಸ ಐತೆ ನೋಡೋದು, ಏನೋ ಹೊಲಿಯೋದೈತೆ ಅಂತ ಅಂದಿದ್ರಲ್ಲ, ಅದನ್ನ ಮಾಡಿ ಹೋಗ್ರವ. ಅದು ಅಮ್ಮರ ಈಗ ಹೊಲಿಯೋದೆಲ್ಲ ಮುಗ್ದೈತ್ರಿ. ಅಡುಗೆನೂ ಎಲ್ಲ ರೆಡಿ ಐತಿ. ನಾವು ಇವತ್ತು ಹೋಗಿ ಆ ಬಟ್ಟೆನ ಕೊಟ್ಟು ಬಂದುಬಿಡ್ತೀವಿ ರೀ ಅಮ್ಮರ. ಯಾಕಂದ್ರೆ ಸುಮ್ಮನೆ ಇಲ್ಲಿ ಇಟ್ಕೊಂಡ್ರೆ ಮತ್ತೇನಾಗುತ್ತೋ ಏನೋ ಅಂತ ಭಯ. ಮೊದ್ಲ ನಮ್ಗೆ ಆಗಿ ಬರ್ಲಾರ್ದವ್ರ ಭಾಳ ಮಂದಿ ಅದಾರ ಈ ಮನ್ಯಾಗ. ಅದಕ್ಕೆ ಇವತ್ತು ಕೊಟ್ಟು ಬಂದುಬಿಡ್ತೀವಿ ರೀ ಅಮ್ಮರ. ನಮಗೂ ಚಿಂತೆ ಬಿಟ್ಟು ಬಿಡ್ತೈತಿ. ಆಗಿ ಬರ್ಲಾರ್ದಾರ ಅಂತ ಎದಕ್ಕೆ ನನ್ನ ಮುಖ ನೋಡಿ ಹೇಳ್ತಿದ್ದಿ? ನಾನು ಕ್ಯಾಶುವಲ್ ಆಗಿ ಅಮ್ಮರ ಜೊತೆ ಮಾತಾಡ್ಕೊತೀನಿ, ನಿನ್ನ ಜೊತೆಯಲ್ಲಿ ಮಾತಾಡ್ಕೊತೀನಿ. ಅಲ್ಲ, ನೀನು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೋತಿದ್ದಿ? ನಾನೇ ನಿನ್ನ ಜೊತೆ ಮಾತಾಡಿದ್ದೀನಾ? ಇಲ್ಲಲ್ಲ, ನಾ ಮಾತಾಡ್ಕೊತಿದ್ದೆ ಅಮ್ಮರ ಜೊತೆ. ಅದಕ್ಕೆ ಅಮ್ಮರ ಇವತ್ತು ಕೊಟ್ಟು ಬಂದುಬಿಡ್ತೀವಿ ರೀ. ಹೋಗಿ ಭಾಳ ಹೊತ್ತು ಏನಾಗಲ್ಲ, ಒಂದು ತಾಸು ಆಗುತ್ತೆ. ಹೋಗಿ ನಾನು ಲಲಿತಾ ಕೊಟ್ಟು ಬಂದುಬಿಡ್ತೀವಿ. ಅದು ಲಲಿತವ್ವ, ಸವಿತವ್ವ, ಇವತ್ತು ಕೊಡಾಕ್ ಹೋಗೋದು ಬ್ಯಾಡ್ರವ. ಯಾಕ್ರಿ ಮಾವರ? ನೋಡವ್ವ, ಇವತ್ತು ಅಮಾಸೆ ಐತಿ. ಅಮಾಸೆ ದಿನ ತೊಗೊಂಡು ಹೋಗೋದು ಬೇಡ ಅಂತ ನನಗನ್ನಿಸ್ತೈತಿ. ನಾಳೆ ಬೆಳಗ್ಗೆನ ಹೋಗಿ ಕೊಟ್ಟು ಬಂದ್ಬಿಡ್ರವ. ಇವತ್ತು ಒಂದಿನ ಬೇಡ ಅಂತ ನನಗನ್ನಿಸ್ತೈತಿ. ಹೌದು ಸವಿತವ, ಇವತ್ತು ನನಗೂ ಬೇಡ ಅಂತ ಅನಿಸ್ತೈತಿ. ಅಮಾಸೆ ಐತಿ, ಬೇಡ. ನಾಳೆ ಬೇಕಾದ್ರೆ ಬೆಳಗ್ಗೆನೆ ಲಘುನ ಎದ್ದರ ನೀವು ಜಳಕ ಗಿಳಕ ಮಾಡಿ ಸೀದಾ ಬಿಟ್ಟೆ ಬಿಡ್ರಿ. ಲಘುನ ಹೋಗಿ 8 ಗಂಟೆನಷ್ಟಿಗೆ ಕೊಟ್ಟು ಬಂದುಬಿಡ್ರಿ ಅವರಿಗೆ. ಈಗ ಇವರೆಲ್ಲರೂ ಸೇರಿ ಇಲ್ಲೇ ಮಾತಾಡ್ಕೋತಾ ಇದ್ದಾರೆ. ಅಷ್ಟರಲ್ಲಿ ನನ್ನ ಕೆಲಸ ನಾನು ಮುಗಿಸ್ಬಿಡ್ಬೇಕು. ನೀನು ಏನಾರು ಮಾತಾಡ್ಲಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಗಪ್ಪ ಕುತ್ಕೊಂಡ್ಬಿಟ್ಟಿಯಲ್ಲ. ನನಗೆ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ನಾನು ಯಾಕೆ ಮಾತಾಡಲಿ? ನೀವು ಮಾತಾಡ್ಕೊರಿ, ನನಗೆ ಎದಕ್ಕೆ ಬೇಕಾಗೈತಿ ಇದು? ಅಯ್ಯಂದ್ರೆ ಬಿಡ್ರಿ, ಆಕೆ ಬುದ್ಧಿ ಗೊತ್ತಿದ್ದಿದ್ದೆ ಐತಲ್ಲ. ಸರಿತವ, ಹೆಂಗೆ ಮಾಡ್ತೀವ? ನಮಗಂತೂ ಹಿಂಗೆ ಅನ್ಸೈತಿ ನೋಡು. ಸರಿ ತಗೋರಿ ಅಮ್ಮಾರ, ಮತ್ತು ನೀವು ಹೇಳೋದು ನಮ್ಮ ಒಳ್ಳೇದಕ್ಕಲ್ಲ. ಸರಿ ಬಿಡ್ರಿ, ಇವತ್ತು ಹೋಗಲ್ಲ. ಹಂಗಂದ್ರೆ ನಾಳೆ ಬೆಳಗ್ಗೆ ಲಘುನ ಹೋಗಿ ಕೊಟ್ಟು ಬಂದುಬಿಡ್ತೀವಿ. ಸವಿತಿ, ಹಂಗೆ ಮಾಡೋಣ? ಸರಿ ತಗೋರಿ ಅಮ್ಮಾರ, ಹಂಗಾರ ನಾಳೆನೇ ಹೋಗಿ ಕೊಟ್ಟು ಬರ್ತೀವಿ. ಯಾಕೆ ಹೇಳಾಕೊಂತೀನಂದ್ರೆ, ಮೊದಲನೇ ಸಲ ಒಂದು ಚಲೋ ಆರ್ಡರ್ ಬಂದೈತಾ. ಇವತ್ತು ಕೊಟ್ಟು ಬರೋದು ಬೇಡ, ನಾಳೆ ಹೋಗಿ ಕೊಟ್ಟು ಬಂದ್ರೆ ಅಂತ ಒಳ್ಳೇದಾಗತ್ತ ಅಂತ ನನಗನ್ನಿಸ್ತವ. ಅಮಾಸೆ ದಿನ ಬೇಡ ಅಂತ ಅಷ್ಟೆ. ಸರಿ ತಗೋರಿ ಅಮ್ಮಾರ, ನಾಳೆ ಹೋಗಿ ಕೊಟ್ಟು ಬರ್ತೀವಿ. ಅಲ್ಲ, ಇಲ್ಲೇ ಡ್ರೆಸ್ ಇತ್ತವಲ್ಲ, ಅವ್ರು ಹೊಲ್ದಿತ್ತು, ಎಲ್ಲೋಯ್ತು? ಅಲ್ಲ, ಇಲ್ಲಿ ಇಟ್ಟು ಹೋಗ್ತೀವಿ, ಏನೋ CC ಕ್ಯಾಮ್ರಾ ಹಾಕೀವಿ, ಇಲ್ಲಿ ನಡೆಯುತ್ತಂತಂದ್ರೆ. ಆದರೆ ಇಲ್ಲಿ ನೋಡಿದ್ರೆ ಇವ್ರು ಹೊಲ್ದಿದ್ದು ಬಟ್ಟೆನೇ ಇಲ್ಲಲ್ಲ. ಛೇ, ಎಲ್ಲಿ ಹೋಯ್ತು ಇವ್ರು ಹೊಲ್ದಿರೋ ಬಟ್ಟೆ? ಇಲ್ಲ, ಹೀಗಾದರೂ ಮಾಡಿ ನಾನು ಪತ್ತೆ ಹಚ್ಚಲೇಬೇಕು. ಇವಾಗ ಹೇಗೋ ಎಲ್ಲರೂ ಹೊರಗಡೆ ಸೋಫಾ ಮೇಲೆ ಕುತ್ಕೊಂಡು ಮಾತಾಡೋಕೊಂತಾರೆ. ಹೆಂಗೋ ಅವರು ರೂಮ್ ಕಡೆ ಹೋಗೋದು ಗೊತ್ತಾಗಲ್ಲ. ಈ ಕಡೆಯಿಂದಾನೇ ಹೋಗ್ತೀನಿ. ಅವರಲ್ಲಿ ಮಾತಾಡ್ಕೊಂಡು ಎದ್ದು ಬರೋಷ್ಟರಲ್ಲಿ ನನ್ನ ಕೆಲಸ ನಾನು ಮುಗಿಸಿರ್ಬೇಕಷ್ಟೆ. ಆದರೆ ಸವಿತಾನ ರೂಮ್ನಲ್ಲಿದ್ದೇನಾ ಅಥವಾ ಲಲಿತನ ರೂಮ್ನಲ್ಲಿದ್ದೇನಾ? ಡ್ರೆಸ್ಸು ಎಲ್ಲೈತಿ? ಇಲ್ಲಂತೂ ಕಾಣಿಸ್ತಾನೆ ಇಲ್ಲ. ಅವರಿಬ್ಬರು ರೂಮ್ನಲ್ಲೇ ಇಟ್ಟಿರ್ತಾರೆ. ಈ ಸವಿ ಮಾತ್ರ ಹಗರಿಲ್ಲ. ಎಲ್ಲಿಟ್ಟಾರ? ಇಲ್ಲ, ಆದಷ್ಟು ಬೇಗ ಹುಡುಕ್ಲೇಬೇಕು ನಾನು, ಇವರು ಬರೋ ಅಷ್ಟರಲ್ಲಿ. ಇಲ್ಲ ಅಂದ್ರೆ ಮತ್ತು ನನಗೆ ಕಷ್ಟ. ಇದು ಒಳ್ಳೆ ಚಾನ್ಸ್ ಸಿಕ್ಕೈತಿ ನನಗೆ. ಹೇಗೋ ಎಲ್ಲರೂ ಹೊರಗಡೆನೇ ಮಾತಾಡ್ಕೊಂಡು ಕುಂತಾರೆ. ಮತ್ತು ವಾಪಸ್ ಇಂಥ ಚಾನ್ಸ್ ನಂಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಎಲ್ಲಿದೆ ಡ್ರೆಸ್ ಅನ್ನೋದನ್ನು ಕಂಡುಹಿಡಿಬೇಕು. ಈ ಬಾಗ್ಲ ಎಷ್ಟು ಬಿಗಿ ಹಾಕ್ಕೊಂತಿದೆ, ಬರ್ತಾನೆ ಇಲ್ಲಲ್ಲ. ಹೀಗಾದ್ರೂ ಮಾಡಿ ಈ ಬಾಗ್ಲ ತೆಗಿಲೇಬೇಕು. ಇದನ್ನು ಇಷ್ಟು ಚೆನ್ನಾಗಿ ಲಾಕ್ ಮಾಡಿ ಹೋಗಿದ್ದಾರೆ ಅಂದರೆ ಇದ್ರ ಒಳಗಡೆನೇ ಡ್ರೆಸ್ ಇದೆ ಅಂತ ಅರ್ಥ. ಈ ಕವಿತಾ, ಹೇಗಾದರೂ ಮಾಡಿ ತೆಗಿಯೋದನ್ನು. ಎಸ್, ಬಂತು. ಎಸ್, ಸಿಕ್ಬಿಡ್ತು. ಸವಿ, ಎಷ್ಟೆಲ್ಲ ಹಾರಾಡಕೊಂತಿದ್ದಿಲ್ಲ ನೀನು. ನನ್ನಿಂದನ ನೀನು ಹೊಲ್ದಿರೋ ಬಟ್ಟೆನ ನೀನು ಉಳಿಸ್ಕೋತೀಯ? ನೆವರ್, ಸಾಧ್ಯನೇ ಇಲ್ಲ. ನೋಡ್ತೀರಿ ಇವಾಗ, ಜಸ್ಟ್ 10 ಸೆಕೆಂಡ್ಸ್ ಸಾಕು ನನಗೆ ಈ 2 ಡ್ರೆಸ್ಸನ್ನು ಹಾಳು ಮಾಡೋದಕ್ಕೆ. ಕವಿ ಸೂಪರ್ ನೀನು. ನಿನ್ನ ತಲೆ ಅಂದರೆ ತಲೆ ನೋಡು. ನಿನ್ನನ್ನು ಅಷ್ಟು ಈಸಿಯಾಗಿ ಸೋಲಿಸೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಪಾಪ, ಇಬ್ಬರು ಭಾಳ ಆಸೆ ಪಟ್ಟು ಡ್ರೆಸ್ ಹೊಲಿದಿದ್ರು. ಅದು ರಾತ್ರಿ ಎಲ್ಲ ಕುತ್ಕೊಂಡು ಮಲ್ಕೊಳ್ದೇನೆ ಇಷ್ಟೆಲ್ಲ ಡ್ರೆಸ್ ಹೊಲಿದು ಇಷ್ಟೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅಯ್ಯೋ ಪಾಪ. ಸವಿ, ನಿನ್ನ ನೆನೆಸ್ಕೊಂಡ್ರೆ
ಅಯ್ಯೋ ಅಂತ ಅನಿಸ್ತೈತ್ಲಿ ನನಗೆ. ಛೇ, ಮೊದಲು ಡೋರ್ ಲಾಕ್ ಮಾಡಿಬಿಡೋಣ, ಮತ್ತೆ ಸಡನ್ನಾಗಿ ಯಾರಾದರೂ ಬಂದರೆ ನನಗೆ ಪ್ರಾಬ್ಲಮ್ಮು. ಫಸ್ಟ್ ಎಲ್ಲಿಂದ ಕಟ್ ಮಾಡೋಣ? ಕೈ ತೋಳು ಕಟ್ ಮಾಡನ್ವಾ, ಅಥವಾ ವೇಲ್ ಕಟ್ ಮಾಡಲಾ, ಅಥವಾ ಇದು ಲಂಗ ಇದೆಯಲ್ಲ ಅದನ್ನು ಕಟ್ ಮಾಡಲಾ, ಅಥವಾ ಆ ಕಡೆ ಗೌನ್ ಕಟ್ ಮಾಡಲಾ? ಈ ಕೈ ತೋಳು ಸ್ಲೀವ್ಸ್ ಏನಾದರೂ ಕಟ್ ಮಾಡಿಬಿಟ್ರೆ ಮತ್ತಷ್ಟೇನೆ ಹೊಲ್ದೆ ನೀಟಾಗಿ ಸೆಟ್ ಮಾಡಿಬಿಡ್ತಾರೆ. ಅದೇ ಏನಾದರೂ ಬ್ಲೌಸು ಲಂಗ ಎರಡೂ ಕಡೆನೂ ಕಟ್ ಮಾಡಿಬಿಟ್ರೆ ವಾಪಸ್ ಅವ್ರಿಗೆ ಹೊಲಿಯೋದಕ್ಕೆ ಬರೋದಿಲ್ಲ. ಹಾಗೆ ಮಾಡಬೇಕು. ಕವಿ, ವಾವ್ ಸೂಪರ್ಲೇ, ನಿನ್ನ ಪ್ಲ್ಯಾನ್ ಅಂದರೆ ಪ್ಲ್ಯಾನ್ ನೋಡಲಿ. ಅನ್ನಂಗೆ ಕತ್ರಿ ನನ್ನ ಜೇಬ್ನಲ್ಲೇ ಇದೆ, ಅದಕ್ಕೆ ಕತ್ರಿನ ನನ್ನ ಜೇಬ್ನಲ್ಲಿ ಇಟ್ಕೊಂಡು ಅಡ್ಡಾಡಿದ್ದಕ್ಕೆ ಭಾಳ ಚಲೋ ಆಯ್ತು. ಇಲ್ಲ ಅಂದಿದ್ದರೆ ಇವಾಗ ಮತ್ತೆ ಕತ್ರಿ ನೋಡೋದಕ್ಕೆ ಹೋಗ್ಬೇಕಾಗಿತ್ತು ನಾನು. ಸವಿ, ನೋಡ್ತೀರ ಇನ್ನೊಂದು 10 ಸೆಕೆಂಡ್ ಅಷ್ಟೇ ನಿನ್ನ ಕನಸನ್ನೆಲ್ಲ ಹೆಂಗೆ ಬೂದಿ ಮಾಡಿಬಿಡ್ತೀನಿ ಅಂತ. 1 2 3. ಅಲ್ಲ ಸವಿತಾ, ಲಲಿತಾ, ರಾತ್ರಿ ಎಲ್ಲ ಎದ್ದದಿರಿ, ಮಲ್ಕೊಂಡಿಲ್ಲ ಒಂದು ತಾಸು. ಕೊನೆ ಪಕ್ಷ ಈಗ ಊಟ ಮಾಡಿದ್ಮೇಲಾರ 1-2 ತಾಸು ಆರಾಮಾಗಿ ಮಕ್ಕೋರಿ. ಇಲ್ಲ ಅಂದ್ರೆ ಆರೋಗ್ಯ ಎಲ್ಲ ಹಾಳಾಕೈತೆ ನೋಡ್ರಿ. ನೀವು ನಿಮ್ಮ ಜೀವನದಾಗ ಏನು ಸಾಧನೆ ಮಾಡ್ಬೇಕಂತದಿರಲ್ಲ, ಅದಕ್ಕೆ ನಿಮ್ಮ ಆರೋಗ್ಯನೂ ಭಾಳ ಮುಖ್ಯ ಆಗಿರುತ್ತೆ. ನೀವು ನಿಮ್ಮ ಆರೋಗ್ಯನೂ ಅಷ್ಟ ಚಂದ ಕಾಪಾಡ್ಕೋಬೇಕು ನೀವು. ಹೂನವ, ರಾತ್ರಿ ಎಲ್ಲ ನಿದ್ದೆಗಟ್ಟಿರಿ ನೋಡು. ಇವತ್ತು ಮಧ್ಯಾಹ್ನ ಇಬ್ಬರು ಮಲ್ಕೊಲೇಬೇಕು. ಏನು ಇಬ್ಬರು ಮಲ್ಕೊಲಿಲ್ಲ, ಏನಾರು ಕೆಲಸ ಮಾಡಕೊಂತ್ರಿ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡ್ರವ. ಇಲ್ಲ ರೀ ಮಾವರ, ಇವತ್ತು ಏನೋ ಸ್ವಲ್ಪ ಬಟ್ಟೆ ಹೊಲಿಯೋದವ್ರಿ. ಅವು ಹೊಲಿಯೋ ಗದ್ದಾಗ ಇಲ್ಲಿ ಊರಾರು ಕೊಟ್ಟಿದ್ರಲ್ರಿ, ಅವು ಬಟ್ಟೆ ಹೊಲ್ದೇ ಇಲ್ರಿ ನಾವು. ಅವನು ಭಾಳ ಅರ್ಜೆಂಟ್ ಅದಾವ್ರಿ, ನಾಳೆ ನಾಡ್ದ್ರಾಗ ಕೊಡೋದವ್ರಿ. ಇವಾಗ ಕುತ್ಕೊಂಡು ಅವನು ಹೊಲಿಬೇಕು ನೋಡ್ರಿ. ಇದೇನು ಡ್ರೆಸ್ ಒಂದು ಕೊಡೋದಿತ್ತಲ್ಲ, ಲಘುನ ಹೋಗಿ ಕೊಟ್ಟು ಬಂದು ಹೊಲಿಯೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಇವಾಗ ನೀವು ಹೆಂಗೋ ನಾಳೆ ಹೋಗಂತಂದ್ರಲ್ಲ, ಹಾಗಾಗಿ ಇವಾಗ ಮಧ್ಯಾಹ್ನ ಕುತ್ಕೊಂಡು ಒಂದು ಬ್ಲೌಸ್ ಒಂದಿಷ್ಟು ಬಂದವ್ರಿ, ಅವು ಒಂದಿಷ್ಟು ಹೊಲಿಬೇಕ್ರಿ. ಹ್ಞೂ ರೀ ಮಾವರ, ಈಗ ನಾವೇನಾರು ಮಕ್ಕೊಂಡ್ಬಿಟ್ವಿ ಅಂದ್ರೆ ಅಷ್ಟೇ. ನಮ್ಮ ನೈಟ್ ಮಕ್ಕೊಂಡಿಲ್ಲಲ್ಲ, ಇವಾಗ ಮಲ್ಕೊಂಡ್ವಿ ಅಂದ್ರೆ ಮತ್ತೊಂದು 3-4 ತಾಸು ನಮ್ಗೆ ಎಚ್ಚರನೇ ಆಗೋದಿಲ್ಲ ರೀ. ಮತ್ತು ಸಂಜೆಗೆ ಹೊಲಿಯೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇವತ್ತು ಊಟ ಆದ ತಕ್ಷಣ ಫಟಾಫಟ್ ಎಲ್ಲ ಹೊಲಿದು ಬಿಡ್ತೀವಿ. ಬೇಕಾದ್ರೆ ಇವತ್ತು ನೈಟ್ ಒಂದು ಸ್ವಲ್ಪ ಬೇಗ ಮಲ್ಕೋತೀವಿ ರೀ. ಹಂಗಲ್ಲವ, ಇಬ್ಬರು ಬರೀ ಹಿಂಗೆ ಹೊಲ್ಕೋತ ಕುತ್ಕೊಂಡ್ರಿ ಅಂದರೆ ನಿಮ್ಮ ಆರೋಗ್ಯ ಗತಿ ಏನಾಗಬೇಕು? ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿರಿ, ಕೊನೆ ಪಕ್ಷ ಒಂದು ತಾಸರ ಮಕ್ಕೋರಿ. ಅಯ್ಯೋ ಇಲ್ಲ ರೀ ಅಮ್ಮಾರ, ಹಂಗೆ ಮಲ್ಕೊಂಡ್ರೆ ನಡೆಯಂಗಿಲ್ಲ ರೀ. ನಾನಂತೂ ಮಧ್ಯಾಹ್ನ ಏನಾರ ಮಕ್ಕೊಂಡೆ ಅಂದ್ರೆ ಮುಗೀತ್ರಿ, 4 ತಾಸು ಮಲ್ಕೊಳ್ಳಾರ್ದ ಎದ್ದಾಳೋದೇ ಇಲ್ರಿ. ಹಂಗೆ ನನಗೆ ಮಧ್ಯಾಹ್ನ ಆ ನಿದ್ದೆ ಬರಂಗಿಲ್ಲ ರೀ. ನಿದ್ದೆ ಏನಾರ ಹತ್ತಂದ್ರೆ 4 ತಾಸು ಮಾತ್ರ ಮಲ್ಕೋತೀನಿ ನೋಡ್ರಿ ಅಮ್ಮಾರ ನಾನು. ಹ್ಞೂ ರೀ ಅಮ್ಮಾರ, ನಮ್ಗೆ ಅದೊಂದು ತಲೆ ಕೆಟ್ಟುಬಿಡ್ತೈತೆ ನೋಡ್ರಿ ಅಮ್ಮಾರ. ಮಧ್ಯಾಹ್ನ ಹಿಂಗೆ ಮಲ್ಕೊಂಡು ಒಂದು 15 ನಿಮಿಷಕ್ಕೆ ಅಥವಾ ಒಂದು ತಾಸಿಗೆ ಎದ್ದು ಬಿಡೋಣ ಅಂತಂದ್ರೆ ಆಗೋದೇ ಇಲ್ರಿ ಅಮ್ಮಾರ. ಅದು ನಮಗೆ ಮಕ್ಕೊಂಡು ಅಂದ್ರೆ ನಿದ್ದೆ ಹತ್ತಂದ್ರೆ ಯಾರು ಬಂದು ಎಬ್ಸಿದ್ರು, ಯಾರು ಬಡದು ಒಗದ್ರೂ ನಮಗಂತೂ ಎಚ್ಚರನೇ ಆಗಂಗಿಲ್ಲ ನೋಡ್ರಿ ಅಮ್ಮಾರ. ಅಷ್ಟು ಜೋರು ನಿದ್ದೆ ಎತ್ತು ಬಿಡ್ತೈತ್ರಿ. ಅದಕ್ಕೆ ನಾವು ಮಧ್ಯಾಹ್ನ ಮಲ್ಕೊಳ್ಳೋದು ಭಾಳ ಕಮ್ಮಿ ರೀ. ಅಲ್ಲ, ನೈಟ್ ಎಲ್ಲ ಎದ್ದೀನಿ ಅಂತೀರಿ, ನಿಮ್ಗೆ ಮಧ್ಯಾಹ್ನ ಮತ್ತೆ ಇವಾಗ ನಿದ್ದೆ ಬರ್ತಾ ಇಲ್ವಾ ಮಲ್ಕೊಳ್ಳೋಕ್ಕೆ? ನಿದ್ದೆ ಬರ್ತೈತ್ರಿ, ಹಂಗಂತ ಹೋಗಿ ಮಲ್ಕೊಂಡ್ರೆ ನಡೆಯುತ್ತಾ? ನಿದ್ದೆ ಬಂದಾಗ ಹೋಗಿ ಒಂದು ಸ್ವಲ್ಪ ಚಾಗಿ ಮಾಡ್ಕೊಂಡು ಚಹಾ ಕುಡಿತೀವಿ, ಇಲ್ಲ ಒಂದು ಸ್ವಲ್ಪ ಹೊರಗಡೆ ಅಲ್ಲಿ ಇಲ್ಲಿ ಅಡ್ಡಾಡಿ ಬರ್ತೀವಿ, ನಿದ್ದೆ ಹೋಗುತ್ತೆ ರೀ. ಇವಾಗ ಮಲ್ಕೊಂಡ್ರೆ ಮಾತ್ರ ನಡೆಯೋದೇ ಇಲ್ಲ. ಬ್ಲೌಸ್ ಎಲ್ಲ ಭಾಳ ಅರ್ಜೆಂಟ್ ಅದಾವ್ರಿ. ಇವಾಗ ಸಂಜೆ ಮುಂದೆ ಕೊಡ್ತೀನಿ ಅಂತ ಅಂದಿದ್ದೆ, ಮತ್ತು ಅವ್ರು ಬಂದು ಆಗ ಇಲ್ಲ ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಕೊಡ್ತೀವಿ ಅಂತ ಅಂದಿದ್ದೆ. ಹಾಗಾಗಿ ಇವತ್ತು ಬ್ಲೌಸ್ ಎಷ್ಟೊತ್ತಿದ್ರು ಕೊಡಲೇಬೇಕ್ರಿ ನಾನು. ಅಲ್ರವಾ, ನನ್ನ ಬಟ್ಟೆ ಹಾಕ್ಸ್ಕೊತಿರಲ್ಲ, ನಿಮ್ಮಿಬ್ರು ಕೈಯಾಗಷ್ಟ ಹೊಲಿಯೋಕ್ಕಾಗುತ್ತೆ ನಾವು. ಇನ್ನೊಂದಿಬ್ರು ಯಾರನ್ನಾರ ಆಳಿಟ್ಕೋಬೇಕಿಲ್ಲ? ಇಟ್ಕೋಬೇಕು. ಯಾಕಂದ್ರೆ ಪಾಪ ಲಕ್ಷಾಂತರ ರೂಪಾಯಿ ದುಡಿತಾರಲ್ಲ, ಮತ್ತು ಇವ್ರ ಕೈ ಕೆಳಗಡೆ ಇನ್ನೊಂದು ಇಬ್ಬರು ಇಟ್ಕೋಬೇಕು. ಲೇ, ನಿನಗೇನಾರ ಮಾತಾಡ್ಸೈತನ್ಲಿ, ಸಂಬಂಧ ಇಲ್ಲದೆ ಇರೋ ವಿಷಯದಾಗ ಮಾತಾಡಲ್ಲ ಅಂತಂದು ಮತ್ತೆ ಈಗೇನಾದ್ರು ಮಾತಾಡ್ಕೊಂತಿದ್ ನೀನು? ಸುಮ್ಮನಿರು, ಗಪ್ಪ ಸಾಕು. ಅಯ್ಯೋ ಮಾವರ, ಇಲ್ರಿ, ಇನ್ನು ನಾವು ಇಟ್ಕೊಂಡು ಕೆಲಸ ಮಾಡಿಸೋ ಅಷ್ಟು ಇನ್ನೂ ಬೆಳೆದಿಲ್ರಿ. ಇಲ್ಲ, ಸದ್ಯಕ್ಕೆ ನಮ್ಗೆ ಇಬ್ರಿಗೆ ನಡಿತೈತ್ರಿ ಮಾವರ, ಇನ್ನೂ ತಲೆ ಕೆಡ್ಸ್ಕೊಬಿಡ್ರಿ. ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಆದರೂ ಪರವಾಗಿಲ್ಲ ರೀ, ಇಬ್ಬರು ಮಾಡ್ಕೊಂಡು ಹೋಗ್ತೀವಿ. ಆದರೂ ಇಬ್ಬರು ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರವ. ಬರೀ ಹೊಲಿಯೋದು ದುಡಿಯೋದು ಕಡೆ ಲಕ್ಷ್ಯ ಕೊಟ್ಕೊತ ಹೋಗಿ ಆರೋಗ್ಯನ ಮಾತ್ರ ಹಾಳು ಮಾಡ್ಕೋಬೇಡ್ರಿ. ಕೊನೆ ಇನ್ನೊಂದ್ಸಲ ಹಂಗೆ ರಾತ್ರಿ ಎಲ್ಲ ನಿದ್ದೆಗಟ್ಟು ಹೊಲಿಯಕ್ಕೆ ಹೋಗ್ಬೇಡ್ರಿ. ಚಂದ್ರು, ಒಂದು ಸ್ವಲ್ಪ ಅವ್ರ ಕಡೆ ಲಕ್ಷ್ಯ ಕೊಡು. ಯಾಕಂದ್ರೆ ಅವರು ಹೊಲಿತಿರ್ತಾರಲ್ಲ, ಅವ್ರಿಗೆ ನೀನಾರ ಹೇಳೋ ಸ್ವಲ್ಪ ರಾತ್ರಿ ಎಲ್ಲ ನಿದ್ದೆಗಡ್ಬೇಡ್ರಿ, ನಾಳೆ ಹೊಲಿಯಂತ್ರಿ ಅಂತಂದು. ಅವ್ರು ಬಿಟ್ರೆ ಹಂಗೆ ರಾತ್ರಿ ಎಲ್ಲ ಹೊಲ್ಕೊಂತ ಕೂತ್ಕೊಂಡು ಆರೋಗ್ಯ ಎಲ್ಲ ಹಾಳು ಮಾಡ್ಕೋತಾರೆ. ಸರಿ ಆಯ್ತು ಬೇಮ್ಮ.